ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಮುಂದುವರೆದ ಭೀಮೆಯ ರೌದ್ರ ನರ್ತನ. ಕಾಗಿಣ ನದಿಯು ಅಬ್ಬರಕ್ಕೆ ಕತ್ತಲೆಗೆ ಸರಿದ ಹೊನಗುಂಟ ಗ್ರಾಮಸ್ಥರ ಬಾಳು. 3 ದಿನಗಳಿಂದ ಜೋಡಿ ನದಿಗಳ ಪ್ರವಾಹದಲ್ಲಿ ಸಿಲುಕಿದ ಗ್ರಾಮಸ್ಥರು. ಹೊನಗುಂಟ ಗ್ರಾಮದಲ್ಲಿ 40% ಮನೆಗಳು ಮುಳುಗಡೆ. ರಕ್ಷಣಾ ಸಿಬ್ಬಂದಿಯಿಂದ ಬೋಟ್ ಮೂಲಕ ನೆರೆಯಲ್ಲಿ ಸಿಲುಕಿದವರ ರಕ್ಷಣೆ. ರಭಸವಾಗಿ ಹರಿತಾ ಇರೋ ಪ್ರವಾಹದಲ್ಲೇ ಆಹಾರವು ಪೂರೈಕೆ. ಮುನಿದ ಭೀಮೆಯಿಂದ ದವಸ ಧಾನ್ಯ, ಗೃಹೋಪಯೋಗಿ ವಸ್ತುಗಳು ನಾಶ. ಮನೆಗಳ ಮೇಲೆ ಹತ್ತಿ ಜೀವ ಉಳಿಸಿಕೊಂಡ ಗ್ರಾಮಸ್ಥರು. ಸುತ್ತಲೂ ನೀರಿದ್ರು, ಹನಿ ನೀರು ತುತ್ತು ಅನ್ನಕ್ಕೆ ಪರದಾಟ. ಹೊನಗುಂಟ ಬಳಿ ಭೀಮಾ ಕಾಗಿಣ ನದಿಗಳ ಅಬ್ಬರ. ಎಲ್ಲಿ ಕಣ್ಣು ಹಾಯಿಸಿದರೂ ಬರೀ ನೀರೇ ನೀರು. ಅನ್ನದಾತನ ಜಮೀನುಗಳೆಲ್ಲ ಜಲಾವೃತ. ಸಾವಿರಾರು ಎಕರೆ ಬೆಳೆಗಳು ಸಂಪೂರ್ಣ ನಾಶ. ಜೇವರ್ಗಿಯ ಕೋಬಾಳ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ತೆಪ್ಪವೇ ಆಸರೆ. ಜೀವ ಕೈನಲ್ಲಿ ಹಿಡಿದುಕೊಂಡೇ ಪ್ರಯಾಣ. ಗ್ರಾಮದ 80% ಮನೆಗಳು ಮುಳುಗಡೆ. ತೆಪ್ಪದಲ್ಲೇ ಕುಳಿತು ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಮೂಕ ಪ್ರಾಣಿಗಳಿಗೂ ತಟ್ಟಿದ ಪ್ರವಾಹದ ಎಫೆಕ್ಟ್. ರಭಸವಾಗಿ ಹರಿಯೋ ಮಳೆ ನೀರಿನಲ್ಲಿ ಕೊಚ್ಚಿ ಹೋದ 5-6 ಮೇಕೆಗಳು. ನೀರಿನಿಂದ ಹೊರತರಲು ತೀವ್ರ ಪರದಾಟ. ನಿರಂತರ ಮಳೆಗೆ ಬೀದರ್ ಜಿಲ್ಲೆಯ ರೈತರ ಬದುಕು ಮೂರಾಬಟ್ಟೆ. 12 ಎಕರೆಯಲ್ಲಿನ ಟೊಮೆಟೊ, ಉದ್ದು, ಸೋಯಾ ಬೆಳೆಗಳು ಜಲಸಮಾಧಿ. 3 ರಿಂದ 4 ಲಕ್ಷ ರೂಪಾಯಿ ನಷ್ಟ. ಪರಿಹಾರಕ್ಕೆ ಸರ್ಕಾರಕ್ಕೆ ರೈತರ ಆಗ್ರಹ. ಪ್ರವಾಹದಿಂದಾಗಿ ಭೀಮಾ ತೀರದ ಪ್ರದೇಶಗಳಲ್ಲಿ ಅಪಾರ ಹಾನಿ. ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಸಿಎಂಗೆ ಮನವಿ. ಪರಿಸ್ಥಿತಿ ಆಧಾರದಲ್ಲಿ ನಿರ್ಧಾರ ಸಾಧ್ಯತೆ. ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ. ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ನೆರೆ ಪಾಲಿಟಿಕ್ಸ್. ಸ್ಥಳದಲ್ಲೇ ಬೀಡು ಬಿಟ್ಟು ಸಚಿವರು. ಪ್ರವಾಹ ಪೀಡಿತ ಜಿಲ್ಲೆಗಳ ಭೇಟಿಗೆ ಮುಂದಾದ ದಳ ಕಮಲ ಬಳಗ. ಮಹಾರಾಷ್ಟ್ರದ ಮರಾಠವಾಡ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ಗೋದಾವರಿ ಪ್ರವಾಹದಿಂದಾಗಿ 2 ಸಾವು. 10,000ಕ್ಕೂ ಹೆಚ್ಚು ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್. ಮದ್ದೂರು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಟಾರ್ಗೆಟ್ ಮಾಡಿದ್ದು ಒಂದು ಗಣೇಶನ ಉತ್ಸವದ ಮೇಲೆ, ಕಲ್ಲು ತೂರಿದ್ದೆ ಮತ್ತೊಂದು ಗಣೇಶನ ಮೆರವಣಿಗೆ ಮೇಲೆ. ವಿಚಾರಣೆಯಲ್ಲಿ ಬಾಯ್ಬಿಟ್ಟ ಬಂಧಿತರು. ಸಹಕಾರಿ ಕ್ಷೇತ್ರಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟ ಸಚಿವೆ ಹೆಬ್ಬಾಳ್ಕರ್ ಸಹೋದರ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಚುನಾವಣೆಯಲ್ಲಿ ಗೆಲುವು. ಚನ್ನರಾಜ್ ಹಟ್ಟಿಹೊಳಿ ಜಯದಿಂದ ಹೆಬ್ಬಾಳ್ಕರ್ ಬಲ ಹೆಚ್ಚಳ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಇತಿಹಾಸ ನಿರ್ಮಿಸಿದ ರಮೇಶ್ ಕತ್ತಿ ಬಣ. 15ಕ್ಕೆ 15 ಕ್ಷೇತ್ರಗಳ ಗೆಲುವು. ಸಚಿವ ಸತೀಶ್ ಜಾರಕಿಹೊಳಿಗೆ ಹಿನ್ನಡೆ. ಕಾರಿನ ಇಂಡಿಕೇಟರ್ ಹಾಕಿಲ್ಲ ಅಂತ ರೊಚ್ಚಿಗೆದ್ದ ಬೈಕ್ ಚಾಲಕ. ಕ್ಯಾಬ್ನಲ್ಲಿ ಯುವತಿಯರು ಇರೋದು ಲೆಕ್ಕಿಸದೆ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ. ದಾಸರಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ಘಟನೆ. ಆಯುಧ ಪೂಜೆ ದಿನ ಕಾವೇರಿ ನೀರು ದುರ್ಬಳಕೆ ಮಾಡಿದ್ರೆ ಹುಷಾರ್. ಹಬ್ಬದಂದು ಕಾವೇರಿ ನೀರಿನಲ್ಲಿ ಕಾರು, ಬೈಕ್ ತೊಳೆಯೋಂಗಿಲ್ಲ. ಅನಗತ್ಯ ಕುಡಿಯುವ ನೀರು ಪೋಲು ಮಾಡಿದ್ರೆ ದಂಡ ಹಾಕಲು ಜಲಮಂಡಳಿ ನಿರ್ಧಾರ. ಸಹಜ ಸ್ಥಿತಿಯತ್ತ ಕರೂರು ದುರಂತ ಸ್ಥಳ. ಕಾಲ್ತುಳಿತ ಸಂಭವಿಸಿದಲ್ಲಿ ಚಪ್ಪಲಿಗಳ ರಾಶಿ ತೆರವು ಮಾಡಿದ ಪೌರ ಕಾರ್ಮಿಕರು. ತಮ್ಮವರನ್ನ ಕಳೆದುಕೊಂಡವರಲ್ಲಿ ಮಡುಗಟ್ಟಿದ ದುಃಖ. ವಿದೇಶಗಳಲ್ಲೂ ಕಾಂತಾರ ಪ್ರೀಮಿಯರ್ ಶೋಗೆ ಸಿದ್ಧತೆ. ಲಂಡನ್ನಲ್ಲಿ ಶೋಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿಶೇಷ ಅತಿಥಿ. ಕನ್ನಡ ಸಿನಿ ಪ್ರೇಮಿಗಳ ಜೊತೆ ಸಿನಿಮಾ ವೀಕ್ಷಣೆಗೆ ಸಜ್ಜು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.